ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ವಾಹನ ದಟ್ಟಣೆ ಹಾಗೂ ಸಂಚಾರ ನಿಯಮಗಳ ಉಲ್ಲಂಘನೆಗೆ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ವಿನೂತನ ಹೆಜ್ಜೆ ಇಟ್ಟಿದೆ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಮೂಲಕ ಸಂಚಾರ ವ್ಯವಸ್ಥೆಯನ್ನು ನಿಯಂತ್ರಿಸಲು ಶಾಸಕ ಲಕ್ಷ್ಮಣ ಸವದಿಯವರು ತಮ್ಮ ಶಾಸಕರ ನಿಧಿಯಿಂದ ಬೃಹತ್ ಮೊತ್ತವನ್ನು ಬಿಡುಗಡೆ ಮಾಡಿದ್ದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಅಥಣಿ ಪಟ್ಟಣದ ಪ್ರಮುಖ ವೃತ್ತಗಳಾದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್, ಸ್ವಾಮಿ ವಿವೇಕಾನಂದ ಸರ್ಕಲ್, ಶಿವಯೋಗಿ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ಗಳಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಶಾಸಕ ಲಕ್ಷ್ಮಣ ಸವದಿ ಮುಂದಾಗಿದ್ದಾರೆ. ಪೊಲೀಸ್ ಇಲಾಖೆ ವರದಿ ಆಧಾರದ ಮೇಲೆ ಕೃತಕ ಬುದ್ಧಿಮತ್ತೆ AI ಆಧಾರಿತ ಸಿಗ್ನಲ್ ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ತಮ್ಮ ಶಾಸಕರ ನಿಧಿಯಿಂದ ಸುಮಾರು 22 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು. ಇನ್ನು ಕೆಲವೇ ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಈ ಅತ್ಯಾಧುನಿಕ ವ್ಯವಸ್ಥೆ ಜಾರಿಗೆ ಬರಲಿದ್ದು, ಕಾನ್ಸ್ಟೇಬಲ್ಗಳ ನೆರವಿಲ್ಲದೆ ತಾನಾಗಿ ಸಂಚಾರ ನಿಯಂತ್ರಿಸುವ ಹೊಸ ತಂತ್ರಜ್ಞಾನ ಇದಾಗಿದೆ ಎಂದು ಅವರು ವಿವರಿಸಿದರು. ಈಗಾಗಲೇ ನಮ್ಮ ಅಂಬೇಡ್ಕರ್ ಸರ್ಕಲ್ದಲ್ಲಿ ಟ್ರಾಫಿಕ್ದ ಸಮಸ್ಯೆ ಆಗಿರೋದ್ರಿಂದ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಹೊಸ ತಂತ್ರಜ್ಞಾನದ ಒಂದು ಸಿಗ್ನಲ್ ಕೂಡಿಸ್ಕೊಂಡು ಟ್ರಾಫಿಕ್ ನಿರ್ವಹಣೆ ಮಾಡಲಿಕ್ಕೆ ಅದರಿಂದ ಭಾಳ ಉಪಯೋಗ ಆಗ್ತಿದೆ ಅಂತಕ್ಕಂಥ ಒಂದು ಪೊಲೀಸ್ ಇಲಾಖೆ ವರದಿಯ ಪ್ರಕಾರ ನಮ್ಮ ಶಾಸಕರ ನಿಧಿಯಲ್ಲಿ ಸುಮಾರು 22 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ಮಂಜೂರಾತಿ ಮಾಡಿದ್ವಿ. ಕೆಲವೇ ದಿನದಲ್ಲಿ ಅದು ಟೆಂಡರ್ ಪ್ರಕ್ರಿಯೆ ಅದನ್ನು ಪ್ರಾರಂಭ ಮಾಡ್ತೀವಿ. ಅಂದರೆ ಅಲ್ಲಿ ಕಾನ್ಸ್ಟೇಬಲ್ಗಳು ಇಲ್ಲದೇ ತನ್ನಷ್ಟಕ್ಕೆ ತಾನೇ ಅದು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಹೊಸ ತಂತ್ರಜ್ಞಾನ. ಬೆಂಗಳೂರು ಸಿಟಿಯಲ್ಲಿಯೂ ಕೂಡ ಅನೇಕ ಕಡೆ ಅದರದ ಸದುಪಯೋಗವನ್ನು ಆಗ್ತಾ ಇರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೊಂಡು ಅದು ಮಾಡಿದ್ದೀವಿ. ಮತ್ತು ಅದರ ಜೊತೆಗೆ ಈಗಾಗಲೇ ಇಲಾಖೆಯವರು ಅನೇಕ ಕಡೆ CC ಕ್ಯಾಮ್ರಾಗಳನ್ನು ಕೂಡಿಸಿದ್ದಾರೆ. ಯಾರು ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡ್ತಾರೆ, ಆ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಲ್ಮೆಟ್ ಇಲ್ಲದೆ ಇರತಕ್ಕಂಥದ್ದು ಅದು ಗುರುತಿಸಿ ನೇರವಾಗಿ ಅವರ ಮನೆಗಳಿಗೆ ದಂಡದ ಪಾವತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅನೇಕ ಕಡೆ ಪ್ರಾರಂಭ ಆಗಿದೆ. ಅದು ಅಥಣಿಯಲ್ಲಿ ಕೂಡ ಪ್ರಾರಂಭ ಆಗಿದೆ. ಅದರಿಂದ ನಾನು ಸಾರ್ವಜನಿಕರು ಎಲ್ಲರಿಗೂ ಕೂಡ ಒಂದು ಬೈಕ್ ಮೇಲೆ ಓಡಾಡ್ತಕ್ಕಂಥ ಏನು ಜನರಿದ್ದಾರೆ, ಅನಾವಶ್ಯಕವಾಗಿ ಇದನ್ನು ದಂಡವನ್ನು ಹಾಕೊಳ್ತಕ್ಕಂಥದ್ದಾಗಬಾರ್ದು. ಮತ್ತು ಇದು ನಿಮ್ಮ ಜೀವ ರಕ್ಷಣೆಗಾಗಿ ಮಾಡಿರ್ತಕ್ಕಂಥದ್ದು, ನಿಮ್ಮ ಹಿತಕ್ಕಾಗಿ, ನಿಮ್ಮ ಕುಟುಂಬದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥದ್ದು ಅರಿವು ನಿಮ್ಮಲ್ಲಿ ಎಲ್ಲರಿಗೂ ಇರಬೇಕು. ಆದ ಕಾರಣ ಯಾರೂ ಕೂಡ ತಲೆಗೆ ಹೆಲ್ಮೆಟ್ ಹಾಕಲಾರದೆ ಸಂಚಾರ ಮಾಡಬಾರ್ದು. ನಿಮ್ಮ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ಇದೊಂದು ಕಾನೂನು. ಅದರಿಂದ ಈ ಒಂದು ಜಾಗೃತಿಯನ್ನು ನೀವು ವಹಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲದೆ ಹೋದರೆ ಅಂಬೇಡ್ಕರ್ ಸರ್ಕಲ್ಲು, ಸ್ವಾಮಿ ವಿವೇಕಾನಂದ ಸರ್ಕಲ್ಲು, ಶಿವಯೋಗಿ ಸರ್ಕಲ್ಲು, ಬಸವೇಶ್ವರ ಸರ್ಕಲ್ಲು, ಈ ಎಲ್ಲ ಸರ್ಕಲ್ಗಳಲ್ಲಿ CC ಕ್ಯಾಮ್ರಾಗಳನ್ನು ಕೂಡಿಸಿರ್ತಕ್ಕಂಥದ್ದು. ಅಲ್ಲಿ ಪೊಲೀಸರು ಇರಲಿ ಬೇಕಾದ್ರೆ ಬಿಡಲಿ, ನೀವು ಯಾರು ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡ್ತೀರಿ ಅದು ದಂಡ ಪಾವತಿ ಮಾಡ್ತಕ್ಕಂಥದ್ದಿದೆ. ಅದಕ್ಕೆ ತಾವೆಲ್ಲರೂ ಜಾಗೃತರಾಗಬೇಕು. ನಿಮ್ಮ ಆತ್ಮರಕ್ಷಣೆಗಾಗಿ, ನಿಮ್ಮ ಜೀವ ರಕ್ಷಣೆಗಾಗಿ ಇದನ್ನು ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಇನ್ನು ಇದೇ ವೇಳೆ ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಗೆ ಖಡಕ್ ಎಚ್ಚರಿಕೆ ನೀಡಿದ ಶಾಸಕರು, ಹೊಸ ತಂತ್ರಜ್ಞಾನದ ಮೂಲಕ ಹೆಲ್ಮೆಟ್ ರಹಿತ ಸವಾರಿಯನ್ನು ಸ್ವಯಂ ಚಾಲಿತವಾಗಿ ಗುರುತಿಸಿ ದಂಡ ವಿಧಿಸುವ ವ್ಯವಸ್ಥೆ ಅಥಣಿಯಲ್ಲೂ ಜಾರಿಯಾಗುತ್ತದೆ ಎಂದರು. ಅನಗತ್ಯವಾಗಿ ದಂಡ ಪಾವತಿಸುವುದನ್ನು ತಪ್ಪಿಸಲು ಮತ್ತು ಮುಖ್ಯವಾಗಿ ತಮ್ಮ ಜೀವ ರಕ್ಷಣೆಗಾಗಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಪ್ರತಿಯೊಬ್ಬರಿಗೂ ತಮ್ಮ ಕುಟುಂಬದ ಜವಾಬ್ದಾರಿ ಅರಿವಿರಬೇಕು ಎಂದು ಕಿವಿ ಮಾತು ಹೇಳಿದರು.
ಪ್ರಮುಖ ವೃತ್ತಗಳಲ್ಲಿ ಪೊಲೀಸರು ಇರಲಿ ಅಥವಾ ಇಲ್ಲದಿರಲಿ ಸಿಸಿ ಕ್ಯಾಮೆರಾಗಳು ನಿಯಮ ಉಲ್ಲಂಘಿಸುವವರನ್ನು ಪತ್ತೆ ಹಚ್ಚಲಿವೆ. ಹೀಗಾಗಿ ಸಾರ್ವಜನಿಕರು ತಮ್ಮ ಸ್ವಂತ ರಕ್ಷಣೆಗಾಗಿ ಪೊಲೀಸ್ ಇಲಾಖೆ ಈ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಸವದಿ ಮನವಿ ಮಾಡಿದರು. ರಾಜೀರೆ ಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.